ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಖುಷಿ ಆಯಿತು ನಿಮ್ಗಳು ಸಪೋರ್ಟ್ ನೋಡಿ. ನಮ್ಮಮ್ಮ ತೋರಿಸ್ತಾ, ನಮ್ಮಮ್ಮನ ಫೋನಿಗೆ ಇಬ್ಬರು 4-5 ಜನ ಫ್ರೆಂಡ್ಸು ಮೆಸೇಜ್ ಮಾಡಿದ್ದಾರೆ, ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾ ಇದೆಯಾ, ಚೆನ್ನಾಗಿ ಕಂಟಿನ್ಯೂ ಮಾಡು ಅಂತಂದ್ಬಿಟ್ಟು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ನಿಮ್ಮ ನಂಬರೆಲ್ಲ ತೋರಿಸಲ್ಲ, ಎಲ್ಲ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಓಪನ್ ಮಾಡಮ್ಮ, ಇದು ಒಂದು ನಿಮಿಷ ಓಪನ್ ಮಾಡಮ್ಮ ಗೈಸ್. ನಮ್ಮಮ್ಮ ಹೋಳಿಗೆ ಮಾಡ್ತಾಯಿದ್ದೆ ಗೈಸ್, ಎಲ್ಲರೂ ಬನ್ನಿ ಊಟಕ್ಕೆ. ಗಣಪತಿ ಇವತ್ತು ಗಣಪತಿ ಹೊರಡುತ್ತೆ ಗೈಸ್ ನಮ್ಮ ಮನೇಲಿ. ಬಾಯ್ ಗಣಪತಿ, ಸಂಜೆ ಬಿಟ್ಟು ಬರ್ತೀವಿ, ಬೇಜಾರಾಗಬೇಡ. ಗೈಸ್, ನಮ್ಮೂರು ದೇವಸ್ಥಾನದಲ್ಲಿ ಗಣಪತಿ ಕೂರಿಸಿದ್ದಾರೆ. ಗೈಸ್ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ 2 ಗಣಪತಿ ಕೂರಿಸಿದ್ದಾರೆ, ಅಲ್ಲೂ 1 ಗಣಪತಿ ಕೂರಿಸಿದ್ದಾರೆ, ನೋಡ್ಕೊಂಬರೋಣ. ಗೈಸ್ ಇಲ್ಲೇ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ಕಪಡಪ್ಪ. ಅಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದಾರೆ ಗಣಪತಿ. ಇಲ್ಲಿ ನೋಡಿ, ಈ ಶೆಡ್ ಒಳಗಡೆ ಇಟ್ಟಿದ್ದಾರಂತೆ. ಹೋಗಿ ಬರೋಣ ಬನ್ನಿ ಅಲ್ಲಿಗೂ. ಇದು ಸಕ್ಕತ್ತಾಗೈತೆ, ಸೂಪರ್ ಆಗೈತೆ. ಇದೆಲ್ಲ ಐ ಥಿಂಕ್ 5 days, 5 ದಿನಕ್ಕೆ ಕಳಿಸ್ತಾರೆ ಅನಿಸುತ್ತೆ. 5 ದಿನ ಆದಮೇಲೆ ಕಳಿಸ್ತಾರೆ ಅನಿಸುತ್ತೆ. ನಮ್ಮ ಮನೆಯಲ್ಲಿರೋ ಗಣಪತಿಗೆಲ್ಲ, ಮನೆಯಲ್ಲಿಟ್ಟಿರೋ ಗಣಪತಿಗಳೆಲ್ಲ 3 ದಿನಕ್ಕೆ ಕಳಿಸ್ಬಿಡ್ತೀವಿ. ಪ್ರತಿ ವರ್ಷ 3 ದಿನಕ್ಕೆ ಕಳಿಸೋದು. ಈ ವರ್ಷನೂ 3 ದಿನಕ್ಕೆ ಕಳಿಸ್ತಿರೋದು. ಬಟ್ ಊರಲ್ಲಿಟ್ಟಿರೋ ಗಣಪತಿಗಳನ್ನ 5 days ಕಳಿಸ್ತಾರೆ ಅನ್ಸುತ್ತೆ. ಊರಲ್ಲಿರೋ ಗಣಪತಿಗಳಿಗೆಲ್ಲ ಎಡೆ ಕೊಟ್ಟಾಯಿತು, ಪೂಜೆ ಮಾಡ್ಕೊಂಬಂದಾಯಿತು. ಇವಾಗ ತೋಟದಲ್ಲಿರೋ ದೇವಸ್ಥಾನ ಕೂಡ ದೇವ್ರುಗಳಿಗೆಲ್ಲ ಪೂಜೆ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಒಳ್ಳೆ ಜಾಗ ಐತೆ. ಕ್ರಿಕೆಟ್ ಆಡೋದಿದ್ರೆ ಮಾತ್ರ ಒಳ್ಳೆ ಪ್ಲೇಸ್. ನಾನು ಊರಲ್ಲಂತೂ ಯಾವತ್ತೂ ಕ್ರಿಕೆಟ್ ಆಡೇ ಇಲ್ಲ, ಯಾಕೆಂದರೆ ಹೊರಗಡೆ ಬೆಳೆದಿರೋ ಹುಡುಗಲ್ವ. ದಾವಣಗೆರೆ, ಬೆಂಗಳೂರು ಅಂದ್ಕೊಂಡೇ ಓಡಾಡಿರೋದು. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಹೊರಗೆ ಜಾಗ ಐತೆ, ಏನಾದರೂ ಮಾಡ್ಬೋದು. ಇಲ್ಲಿ ತುಂಬ ಜಾಗ ಐತೆ. ಗೈಸ್, ಒಂದು ವಿಚಾರ ಹೇಳಬೇಕು. ಇವಾಗ ತುಂಬ ಖುಷಿ ಅನಿಸ್ತು. ಇವಾಗ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಇಬ್ಬರು ಅಣ್ಣ, ನಮ್ಮೂರಲ್ಲಿ ಒಬ್ಬ ಯೂಟ್ಯೂಬರ್ ಇದ್ದಾನಪ್ಪ, ಅವ್ರನ್ನ ಸಪೋರ್ಟ್ ಮಾಡೋಣ, ಬೆಳೆಸೋಣ ಅಂತ ಏನೇನೋ ಹೇಳಿ ಸ್ವಲ್ಪ ಖುಷಿ ಅನಿಸ್ತು. ಏನೋ ಸ್ವಲ್ಪ ಜನ ನೋಡೋ ಥರ ಏನೋ ಆಗಿದೆ, ಎಲ್ಲ ನಿಮ್ಮಿಂದ ಗೈಸ್. ಆಮೇಲೆ ಇಲ್ಲಿ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೇನೋ ಒಬ್ಬರು ಹೇಳ್ತಾಯಿದ್ರು, ಬಸ್ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಲ್ವಾ, ಸ್ಟಾರ್ಟ್ ಮಾಡು, ಒಳ್ಳೇದಾಗಲಿ, ಚೆನ್ನಾಗಿ ಮಾಡು, ನಾನು ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಚೆನ್ನಾಗಿ ಮಾಡು ಅಂತ ಹೇಳಿದರು. ಎಲ್ಲ ನಿಮ್ಮಿಂದ ಗೈಸ್. ಎಲ್ಲ ನೀವು ಸಪೋರ್ಟ್ ಮಾಡದೇ ಇದ್ದರೆ ನಾವು ಬೆಳೆಯೋಕ್ಕಂತೂ ಸಾಧ್ಯ ಇಲ್ಲ. ಹೀಗೆ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಮೇಲೆ ಆಸೆ ಐತೆ. ಎಷ್ಟು ಒಳ್ಳೆ ಗಾಳಿ ಬರುತ್ತಲ್ಲ. ಅಶೋಕರು ಕೂಡ ಹೋಗಿದ್ರ ಇಷ್ಟ ಯಾವಾಗಾದ್ರೆ? ಏನೋ ಪೂಜೆ ಮಾಡಿದ್ರು, ಪೂಜೆ ಮಾಡಿ ಟೈಮಲ್ಲಿ ಹೋಗಿದ್ರು ಅಷ್ಟೇ. ಇದೇ ಗೈಸ್ ನಮ್ಮ ತೋಟ. ಹಿಂಗೆ ಹೋಗ್ಬಿಟ್ಟು ಲೆಫ್ಟ್ ಹೋಗಿ ಸೀದಾ ಸ್ಟ್ರೈಟ್ ಹೋಗ್ಬೇಕು. ಇದು ನವೀನವ್ರ ತೋಟ ಅಲ್ವಾ? ಟೆಂಟ್ ಹಾಕೊಂಬಿಟ್ಟವ್ರಿ, ಬರೋದು ಆರಾಮ ಮಾಡ್ಕೊಳ್ಳೋದು. ಹೆವಿ ಡ್ರೈವರ್ ಗುರು ನಮ್ಮಣ್ಣ. ನೀರೊಳಗೆ ಇಳಿಸ ಕೆಳಗೆ ಇಳಿಸಲೇ. ಇಳಿಸಿ ಆರಿಸ್ಕೊಂಡು ಹೋಗ್ಬೇಕು. ಇಲ್ಲಿಗೆಲ್ಲ ಎಕ್ಸ್ಪಲ್ಸೇ ಬೆಸ್ಟ್ ಮಗ. ಆದ್ರೆ ಅದು ಹಿಂದೆಗಡೆ ವೀಲ್ ಜಾರತ್ತಲ್ಲಪ್ಪ, ಅದೇ ಬೇಜಾರು. ಅದಕ್ಕೆ ಆಫ್ ರೋಡ್ ಟೈರ್ ಹಾಕ್ಸ್ಬೇಕು. ಆಫ್ ರೋಡ್ ಟೈರ್ ಹಾಕ್ಸಿದ್ರೆ ಮಾತ್ರ ಮೈಲೇಜ್ ಕಮ್ಮಿ ಕೊಡುತ್ತೆ, ಜೋರಾಗಿ ಹೋಗಲ್ಲ. ಮತ್ತೆ ನೀನು ಆ ಟೈರ್ ಹಾಕೊಂಡು ರೋಡಲ್ಲಿ ಹೋದ್ರೆ ಹೆವಿ ಸೌಂಡ್ ಬರುತ್ತೆ, ಸೌಂಡ್ ಬರುತ್ತೆ ಬರೀ ವೀಲ್ದೆ. 2 ಹಾಕ್ಬೇಕು, ಆಫ್ ರೋಡ್ ಆನ್ ರೋಡ್ 2 ಮಿಕ್ಸ್ ಆಗಿರೋ ಒಂದು ಟೈರ್ ಸಿಗುತ್ತೆ. ಅಲ್ಲೇ ವಿಷ್ಣು, ಮೆಲ್ಲಕಲೇ, ಮೆಲ್ಲಕೋ ಸೀದಾ ದೇವಸ್ಥಾನ ಹತ್ರ ನೋಡಿದ್ಯಾ? ನೋಡಿ ಇಲ್ಲೇ ಲಾಸ್ಟ್ ಬಿಡು, ಅಲ್ಲಿ ತೋಟದ ಬಿಡು, ಬೇಡ ಲೇ ಬಿಡಲ್ಲ ವಿಷ್ಣು. ಈ ತೋಟದಲ್ಲಿ ಯಾರು ವಿಡಿಯೋ ನೋಡ್ಬೇಕು.
ಯಾರು ಹೇಳು ಇವ್ರು ತಾನೆ ನಾಲ್ಕು ಚಿಕ್ಕಪ್ಪ ಅಣ್ಣ ಅಲ್ಲ ಕಣ ಚಿಕ್ಕಪ್ಪ ಹೋಗ್ಬೇಕು ಇದೇ ನೋಡ್ರಿ ಗಾಯ್ಸ್ ಅಮ್ಮನ ದೇವಸ್ಥಾನ ಒಳ್ಳೇದು ಮಾಡಪ್ಪ ಅಯ್ಯೋ ಕೈ ಸುಡ್ತೈತಿ ಗಾಯ್ಸ್ ಇಲ್ಲಿ ಪೂಜೆ ಆಯಿತು ಬರೀ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇದೇ ಥರ ಇನ್ನೊಂದು ತೋಟ ಇದೆ ಅದು ಗುಡೆ ಕಟ್ಸಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಬೇಕು ಅದಾದಮೇಲೆ ಇನ್ನೊಂದು ತೋಟಕ್ಕೆ ಹೋಗೋದಿದೆ ಅದು ನಮ್ಮ ಮಾವ ತೋಟ ಅಲ್ಲೂ ಒಂದು ದೇವಸ್ಥಾನ ಇದೆ ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಬರೋಣ ಗೈಸ್ ಇದೊಂದು ದೇವಸ್ಥಾನ ನಮ್ಮೂರದು ಪ್ರತಿ ಫ್ರೈಡೇ ಅವಾಗವಾಗ ಕೊಡ್ತಾ ಇರ್ತೀವಿ ಅಮ್ಮಂಗೆ ದೇವರಿಗೆ ಎಡೆ ಕೊಡ್ತಾ ಇರ್ತೀವಿ ಇವಾಗೆಲ್ಲ ಯಾರೋ ಬಂದು ಪೂಜೆ ಮಾಡೋಗಿದ್ರಲ್ಲ ನೀವು ಆಗಲೇ ಬಂದಿದ್ರಲ್ಲ ವಿಷ್ಣು ಇವಾಗ ನಮ್ಮ ಅಣ್ಣ ಬಂದಿರೋದು 2ನೇ ಸಲ ನನ್ನ ಜೊತೆಗೆ ಒಂದು ಸಲ ಬಂದಿದ್ದಾನೆ ಅವ್ರ ಅಮ್ಮಂಗೆ ಕರ್ಕೊಂಡು ಒಂದು ಸಲ ಬಂದಿದ್ದ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸರ್ಕ ವಿಷ್ಣು ಒಂದ್ಸಲಿ ಇನ್ನೊಂದು ತೋಟಕ್ಕೆ ಬಂದ್ವಿ ಅಡಿ ಮತ್ತೆ ಜೋರಾಗಿ ಮುಂದಕ್ಕೆ ಇದು ನಮ್ಮ ಮಾವರ ತೋಟ ನಾಗರಾಜ್ ಮತ್ತು ಮೌನೇಶ್ ಇದ್ದವರು ನಮ್ಮ ಮಾವಂದರು ನಮ್ಮಮ್ಮನ ತಮ್ಮಂದರು ಇದೇ ಒಂದು ದೇವಸ್ಥಾನ ಇಲ್ಲೇ ಒಳಗಡೆ ಗುಡಿ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಬನ್ನಿ ಅಯ್ಯೋ ವಿಷ್ಣು ಇದಕ್ಕೆ ಮಾಡ್ಬೇಕಂತೆ ತಾತಮ್ಮ ಸಮಾಧಿಗೆ ಮಾಡ್ಬೇಕಂತೆ ವಿಡಿಯೋ ಅಂತ ಪೂಜೆ ಸುತ್ತ ನೋಡ್ರಿ ಗಾಯ್ ಸುತ್ತ ಅದ್ರ ಹಾವು ಇರ್ತಾವೇನೋ ವಿಷ್ಣು ಹಾವು ಇರುತ್ತೆ ಗಾಯ್ಸ್ ಅದ್ರೊಳಗೆ ಹಾವು ಇರುತ್ತೆ ಈಗ ಸುತ್ತ ಏನಿರುತ್ತೆ ಇಲ್ಲೆಲ್ಲ ಬಂದಿದೆ ನೆನಪಾಯ್ತಾ ನಿನಗೆ ಇಲ್ಲೆಲ್ಲ ಮೇಕತ್ತಿ ಇದು ಹುಡ್ಕೊಂಬರಕ್ಕೆ ಹೋಯ್ದ್ವಲ್ಲ ದೀಪಾವಳಿ ಹಬ್ಬ ಟೈಮಲ್ಲಿ ಏನೇನೋ ಹುಡ್ಕೊಂಬರಕ್ಕೆ ಹೋಯ್ದ್ವಲ್ಲ ಸಕತ್ತಾಗೈತೆ ಇದು ಯಾವಾಗ ಮಾಡಿದ್ರು ರೋಡ್ ಗೊತ್ತಿಲ್ಲಲ್ಲ ಆ ಕಡೆಗೆ ಹೋಗುತ್ತಾ ನೋಡಿ ಆಫ್ ರೋಡಿಂಗ್ ನಲ್ಲಕ್ಕೆ ನಾನು ಹಿಂಗೆ ಬೀಳ್ತೀನಿ ನಲ್ಲ ಕಡಿಯ ಅಲ್ಲಿ ನೋಡಿ ಅಪ್ಪ ಅಮ್ಮ ಅಂತ ಬರ್ತಾರೆ ಇದ್ರ ಮೇಲೆ ಮರದ ಮೇಲೆ ಇಲ್ಲ ಸೆನ್ಸ್ ಇದು ಬರ್ತಾರೆ ನೋಡಿ ಅಪ್ಪ ಆ ಕಡೆ ಅಯ್ಯೋ ತಡಿಯಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಮ್ಮ ಎರಡರ ನಡುವೆ ಇದು ಸಮಾಧಿ ಇರೋದು ನಮ್ಮೂರು ಈ ಕಡೆಗೆ ಸ್ವಲ್ಪ ಚೆನ್ನಾಗಿಲ್ಲ ಟವರ್ ಕಾಣ್ತಿದ್ದಲ್ಲ ಅದೇ ನಮ್ಮೂರು ನಮ್ಮ ಮನೆ ಇರೋದು ಅಲ್ಲೇ ಅದೇ ನಮ್ಮೂರು ಮೇಕ್ ಹೋದ್ರೆ ಅಲ್ಲೇ ಕಣ ಸಿಗೋದು ನಮ್ಮದು ಟ್ಯಾಂಕ್ ಕಾಣ್ತೈತಲ್ಲ ಅದು ಇದ್ರ ಹತ್ರ ಇರೋದು ಮಾದರಟ್ಟಿ ಹತ್ರ ಇರೋದು ಗೈಸ್ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವಾಗ ಎಷ್ಟು ಮನೆಗೆ ಸ್ವಲ್ಪ ಹೊಟ್ಟೆಗೆ ಊಟ ಮಾಡ್ತೀವಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಬೈ ಆಮೇಲೆ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಗೈಸ್ ಮನೆ ಹೋಳಿಗೆ ಮಾಡಿದ್ದಾರೆ ಬನ್ನಿ ಗೈಸ್ ಊಟ ಮಾಡೋಣ ಐತೆ ಹೋಳಿಗೆ ಮಾಡೋದು ಸಕಾಲಾಗಿದೆ ಎಷ್ಟು ಊಟ ಆದ್ಮೇಲೆ ಸಿಗ್ತೀನಿ ಗೈಸ್ ಬಾಯ್ ಬನ್ನಿ ಸ್ವಲ್ಪ ಚೆನ್ನಾಗಿ ಹೋಗಿ ಬರೋಣ ಆಯ್ ನಿಮ್ಮೆಯಿಂದ ಬರೀ ಫೋನ್ ನೋಡ್ತೀರ ನನ್ನ ಕೈಯಲ್ಲಿ ಹಾಂ ನಡಿಯಪ್ಪ ಅಯ್ಯ ಏನು ಕೆಲಸ ಅಕ್ಕ ಹಾಂ ಹಾಂ ಎಲ್ಲ ಕುಡಿಬೇಕಪ್ಪ ದೇವ್ರೆ ನೀನು ನಂದೇನಿಲ್ಲಪ್ಪ ವಿಷ್ಣು ಕರ್ದರ್ಶನ ಬಂದು ಖಾಲಿ ಶೂಟಿಂಗ್ ಇಲ್ಲ ಐತೆ ನಮ್ಮೂರು ಸಖತ್ತಾಗಿದೆ ಗಣಪತಿ ನಾವು ಯಾವ ಥರ ಮಾಡ್ತಿದ್ವಿ ಗೊತ್ತಾ ರೆಡ್ ಕಲರ್ ಕಾರು ರೆಡ್ ಕಲರ್ ಬೈಕು ಹೋದಾಗ ಯಾರಿಗಾರು ಹೊಡೆಯೋದು ಇಲ್ಲ ಚೂಟಿದ್ರೆ ಚಾಕ್ಲೇಟ್ ಸಿಗುತ್ತೆ ಏನಾದ್ರು ಸಿಹಿ ಸಿಗುತ್ತೆ ಇವತ್ತು ನಮಗೆ ಅಂತ ಆ ಥರ ಎಲ್ಲ ಆಟ ಆಡಿದ್ವಿ CNG ಇಲ್ಲೇನಾ ಅವತ್ತಿಲ್ಲೇ ತುಂಬಿಸಿದ್ದಲ್ಲ ನಮ್ಮ ಮಾವ ಎಲ್ಲೋ ತೆಂಗಿನಕಾಯಿನ ತೆಗ್ದಿಟ್ಟೈತೆ ಅಂತ ಅದನ್ನ ಹೋಗಿ ತೊಗೊಂಬರೋಣ ಎಲ್ಲಿ ಅಂತ ಮಾತ್ರ ತೋರಿಸಲ್ಲ ನಮ್ಮೂರವ್ರು ಯಾರು ನೋಡಿದರೆ ಬಂದು ತಗೊಂಡು ಹೋಗ್ಬಿಟ್ರೆ ಭಾರಿ ಕಷ್ಟ ಸಿಗೋದೇ ಅಪರೂಪ
ಕಾಯಿ ಮರದಲ್ಲಿದ್ದಾವೆ, ಕಾಯಿ ಕೆಡೋರನ್ನ ಕರೆದಿದ್ದೀವಿ. ಆದರೂ ಅವ್ನು ಬರ್ತೀನಿ ಅಂತ ಹೇಳ್ತಾನೆ. ಅವ್ನು ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಬನ್ನಿ ತಗೊಂಡೋಗೋಣ. ನೋಡಿ ಗೈಸ್, ಇದೇ ನಮ್ಮ ತೋಟ. ಇದಿಷ್ಟು ಇಲ್ಲಿಂದ ಏನೇನು ಕಾಣ್ತಿದೆ ಅದಿಷ್ಟು ಫುಲ್ಲು. ಬನ್ನಿ ಹುಡ್ಕೋಣ ಬನ್ನಿ. ನೋಡಿ ಗೈಸ್, ಇಲ್ಲಿ ಎಷ್ಟು ಕಾಯಿ ಸಿಕ್ಕಿದ್ದಾವೆ ಇವತ್ತು. ಅದಾದ್ರೆ ಒಂದು 20-25 ಕಾಯಿ ನಮ್ಮ ಮಾವ ತೆಗೆದಿಟ್ಟಿರೋದು. ಫಸ್ಟು ಬೇಗ ಕೆಡಿಸ್ಬೇಕು. ಕಾಣ್ತಿದೆ ಅನಿಸುತ್ತೆ. ಅಲ್ಲೂ ಇದ್ದಾವೆ, ಇಲ್ಲೂ ಇದ್ದಾವೆ. ತುಂಬ ಇದ್ದಾವೆ ಗೈಸ್, ಕೆಡಿಸ್ಬೇಕು. ಅವ್ನು ಬರ್ತೀನಿ ಅಂತ ಬರ್ತಾನೆ ಇಲ್ಲ. ಅದು ಯಾವಾಗ ಬರ್ತಾನೋ ಅವ್ನು ಬಂದಾಗ್ಲೇನೆ. ಅದು ನಾನು ಡೈಲಿ ಬೆಳಗ್ಗೆ ಬರ್ತಾಯಿಲ್ಲ, ನಮ್ಮ ಮಾವನೇ ಬಂದು ತೆಗ್ದಿಟ್ಟು ಹೋಗ್ತಾಯಿದ್ದೆ. ಇವಾಗ ತೊಗೊಂಬಂದಿರೋದು ಇಷ್ಟ ಆಗೈತೆ. ಸರಿ ಬನ್ನಿ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ತಗೊಂಡಿದ್ದಾಯಿತು, ಸೀದಾ ಮನೆ. ಲಾಸ್ಟ್ ಟೈಮ್ ಮಾಡ್ಕೊಂಡ್ಬಿಟ್ರಿ. ನಮ್ಮ ಗಣಪತಿ ಹೊಡ್ತಾ ಇದ್ದೀವಿ. ಗಣಪತಿ ಹೊರಡೈತೆ ಗೈಸ್ ಇವತ್ತು. ಗಣಪತಿ ಬಿಟ್ಬರೋದು. ಗಣಪತಿ ಬಪ್ಪ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ. ಶ್ರೀ ಗಣಪತಿ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ಗಣಪತಿ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ಗಣಪತಿ ಮಹಾರಾಜ್ ಕಿ ಜೈ. ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಶ್ರೀ ಸಿದ್ಧಿ ವಿನಾಯಕ ಮೋರ್ಯ. ಮೋರಿ ಅನ್ನೋದು ಕಣ. ಶ್ರೀ ಗಣಪತಿ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ಗಣಪತಿ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ಗಣಪತಿ ಮಹಾರಾಜ್ ಕಿ ಜೈ. ಓಕನೆ ಗಣೇಶ ಓಕನೆ, ಓಕನೆ ಓಕನೆ ಗಣೇಶ ಓಕನೆ, ಗಣಪತಿ ಬಪ್ಪ ಮೋರ್ಯ, ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಬಾಯ್ ಬಾಯ್ ಗಣಪತಿ, ಬಾಯ್ ಬಾಯ್. ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.